ದೆಹಲಿಯಲ್ಲಿ ನಡೀತಾ ಇರುವಂತಹ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಈಗ ಮತ್ತೆ ನಾಳೆಗೆ ಮುಂದೂಡಿಕೆಯಾಗಿದೆ. ನೀಟ್ ಅಕ್ರಮದ ಹೋರಾಟ ಹಾಗೂ ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಅವರು ಸೇರಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ತುಂಬ ಬ್ಯುಸಿಯಾಗಿದ್ದಾರೆ. ಇವತ್ತು ಸಂಜೆ ನಡೀಬೇಕಾಗಿದ್ದಂತಹ ಸಭೆ ರದ್ದಾಯಿತು. ನಿನ್ನೆ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಚರ್ಚೆ ಮಾಡಿದ್ರು. ನಾಳೆ ಸಭೆಯಲ್ಲಿ ಸಚಿವರ ಪಟ್ಟಿ ಅಂತಿಮ ಅಗತ್ಯ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎಲ್ಲ ಏನಾದರೂ ಅಂದುಕೊಂಡಂತೆ ಆದರೆ ನಾಳೆ ಸಂಜೆ 5 ಗಂಟೆಗೆ ನೂತನ ಸಚಿವರ ಪಟ್ಟಿ ಹೊರಬೀಳೋ ಸಾಧ್ಯತೆ ಇದೆ. ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಇನ್ನು ಸಚಿವಾಕಾಂಕ್ಷಿಗಳಾಗಿರುವಂತಹ ಅಜಯ್ ಸಿಂಗ್, GS ಪಾಟೀಲ್, ಪುಟ್ಟರಂಗಶೆಟ್ಟಿ, ಯಶವಂತರಾಯಗೌಡ ಪಾಟೀಲ್, ಬಸವರಾಜ್ ತುರುವಿಹಾಳ್ ಸೇರಿ ಹಲವರು ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದಾರೆ. ಈಗಾಗಲೇ ಬೆಂಗಳೂರಿನ ಹಲವಾರು ಹೋಟೆಲ್ಗಳಲ್ಲಿ ರೂಮ್ಗಳು ಕೂಡ ಬುಕ್ ಆಗಿದ್ದು ಸಚಿವಾಕಾಂಕ್ಷಿಗಳ ಕುಟುಂಬಸ್ಥರು, ಹಿತೈಷಿಗಳು, ಅಭಿಮಾನಿಗಳು ಬೀಡು ಬಿಟ್ಟಿದ್ದಾರೆ. ಇನ್ನು ಯಾವಾಗ ಪಟ್ಟಿ ಹೊರಬೀಳುತ್ತೆ ನೋಡಬೇಕಾಗತ್ತೆ. ಅನೇಕರು ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ, ಲಾಭಿ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನು ಕೂಡ ಇವತ್ತು ಸಾಕಷ್ಟು ಜನ ಭೇಟಿಯಾಗಿದ್ದಾರೆ. ಆದರೆ ಅಧಿವೇಶನದಲ್ಲಿ ಬ್ಯುಸಿಯಾಗಿರೋದಕ್ಕೆ ನಾಳೆ ಬಹುತೇಕವಾಗಿ ಪ್ರಮಾಣ ವಚನ ಆಗೋ ಸಾಧ್ಯತೆಗಳು ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಸಚಿವಾಕಾಂಕ್ಷಿಗಳು ತುಂಬ ಜನ ಇದ್ದಾರೆ. ಅದರಲ್ಲಿ ಇವತ್ತು ಸಚಿವಾಕಾಂಕ್ಷಿಗಳಾಗಿರುವಂತಹ ಅಜಯ್ ಸಿಂಗ್ ಅವರು, GS ಪಾಟೀಲ್ ಅವರು, ಪುಟ್ಟರಂಗಶೆಟ್ಟಿ, ಯಶವಂತರಾಯಗೌಡ ಪಾಟೀಲ್, ಬಸವರಾಜ್ ತುರುವಿಹಾಳ್ ಸೇರಿ ಹಲವರು ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ. ಮಂತ್ರಿಗಿರಿ ಕೊಡಿ ನಮಗೆ ಅಂತ ಲಾಬಿ ಕೂಡ ಮಾಡಿದಾರಂತೆ. ಈಗಾಗಲೇ ಬೆಂಗಳೂರಿನ ಹಲವಾರು ಹೋಟೆಲ್ಗಳಲ್ಲಿ ರೂಮ್ಗಳು ಕೂಡ ಬುಕ್ ಆಗಿದ್ದಾವೆ. ಬೆಂಗಳೂರಿನಲ್ಲಿ ಹಲವಾರು ರೂಮ್ಗಳನ್ನು ಬುಕ್ ಮಾಡಿಕೊಂಡು ಇಲ್ಲೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಅನೇಕರು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇನ್ನು ನಾಯಕರಲ್ಲಿ ಸಾಕಷ್ಟು ಆತಂಕ, ದುಗುಡತೆಗಳಿದ್ದಾವೆ. ಒಂದು ಕಡೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅಂತ ಜಮೀರ್ ಅಹಮದ್ ಅವರು, ಇನ್ನೂ ಅನೇಕ ನಾಯಕರು ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನುವಂತಹ ಒಂದು ಆತಂಕದಲ್ಲಿ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೊಸಬರು ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ತಾರೋ ಇಲ್ವೋ ಅನ್ನುವಂತಹ ಒಂದು ಆತಂಕದಲ್ಲಿ ಹೊಸಬರು ಕೂಡ ಇದ್ದಾರೆ. ಅವಕಾಶ ಕೊಡಬೇಕು ಅಂತ ಅನೇಕರು ಒತ್ತಡವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಫಲಿಸುತ್ತೆ ನೋಡಬೇಕಾಗತ್ತೆ. ಆದರೆ ಸಂಪುಟ ಸಭೆ, ಸಂಪುಟ ಪುನರ್ರಚನೆ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಆದರೂ ಪಟ್ಟಿ ಹೊರಬೀಳುತ್ತಾ, ನಾಳೆ ಸಾಯಂಕಾಲದ ಒಳಗಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಇಲ್ವಾ ಕಾದು ನೋಡಬೇಕಾಗತ್ತೆ. ಯಾಕಂದರೆ ದೆಹಲಿಯಲ್ಲಿ ಇದ್ದು ಹಿರಿಯ ನಾಯಕರಿಗೆ, ಮತ್ತೊಂದು ಕಡೆ ಹೊಸಬರಿಗೆ ಎಲ್ಲರಿಗೂ ಕೂಡ ಈಗ ಸಾಕು ಬೇಕಾಗಿ ಹೋಗಿಬಿಟ್ಟಿದೆ.